ಪಾಪ ಪದೇ ಪದೇ ಇನ್ನೇನು ಮಾಡೋದು ಸಿದ್ದರಾಮಯ್ಯನಿಗೆ ಒಂದೊಂದು ಸಾರಿ ಹಿಂಗೆ ತಿಕ್ಲಿ ಹಿಡಿತದೆ, ಹಂಗೆ ಹಿಡ್ದೋಗಿದೆ. ಅವ್ರು ಏನು ಮಾಡಿದ್ರು, ಯಾರಿಗೋ ಸಿದ್ದರಾಮಯ್ಯನಾಗಿ ಮಾಡಿಲ್ಲ ಇವರು. ಸಿದ್ದರಾಮಯ್ಯ ಯಾರ್ದೋ ಒತ್ತಡಕ್ಕೋಸ್ಕರ, ಯಾರನ್ನೋ ಮೆಚ್ಚೋಕ್ಕೋಸ್ಕರ ಮಾಡಿಬಿಟ್ಟವ್ರೆ. ನಾನು ಇನ್ನೇನು ಮಾಡೋದು, ಶಿಷ್ಟಾಚಾರ ಆದರೂ ಪರಿಪಾಲನೆ ಮಾಡ್ರಪ್ಪ. ಆ ತಾಯಿ ಹತ್ರ ಹೋದಾಗ ಆ ತಾಯಿ ಗೌರವಕ್ಕೆ ಧಕ್ಕೆ ಆಗ್ದಂಗೆ ಆ ತಾಯಿ ಮನಸ್ಸನ್ನು ಗೆಲ್ಲಿಸೋದಕ್ಕೆ ಏನು ಬೇಕೋ ಸಂಪ್ರದಾಯಗಳು ಸಾವಿರಾರು ವರ್ಷದಿಂದ ನಾವು ನಡ್ಕೊಬಂದಿರ್ತಕ್ಕಂಥ ಸತ್ಸಂಪ್ರದಾಯ. ಈ ಸತ್ಸಂಪ್ರದಾಯನ ಮುರಿದಿದ್ದೆ ಆದರೆ ರಾಜ್ಯಕ್ಕೂ ಅನಾನುಕೂಲ ಆಯ್ತದೆ. ಸಿದ್ದರಾಮಯ್ಯನವ್ರಿಗೂ ಈಗಾಗಲೇ ಅರ್ಧ ಬರ್ಧ ಆಗಿದೆ, ಮತ್ತೆ ಎಲ್ಲ ಆಗೋಯ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಅಯ್ಯಮ್ಮ ನನ್ನ ಕೈಗಾರ ಸಿಕ್ಕರು ಹೇಳ್ತೀನಿ, ನೀನು ಯಾರಾದರೂ ಆಗಿರೋ ತಾಯಿ, ಅಲ್ಲಿ ಹೋದಾಗ ಅವರು ಆ ತಾಯಿಗೆ ನಮಸ್ಕಾರ ಮಾಡಿ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡ್ತಾಯಿ, ದೇಶಕ್ಕೆ ಒಳ್ಳೇದು ಮಾಡುವಂಥ ಮನಸ್ಸೆಲ್ಲಾರು ಕೇಳ್ಕೊಮ್ಮ. ಇಲ್ಲ ಅಂದರೆ ನಿನಗೂ ಗಂಡಾಂತರ, ನಮಗೂ ಗಂಡಾಂತರ, ರಾಜ್ಯಕ್ಕೂ ಗಂಡಾಂತರ, ಸಿದ್ದರಾಮಯ್ಯನವ್ರಿಗಂತೂ ಕಟ್ಟಿಟ್ಟು ಬುತ್ತಿ ಆಗೋಯ್ತದೆ. ಅದು ಮಾಡಬೇಡ ಅಂತ ನಿನ್ನೆ ನಾನು ಹೇಳಿದ್ದೀನಿ. ಮೈಸೂರಿಗೆ ಹೋಗಿದ್ದೆ, ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದ್ದೀನಿ. ಒಂದು ಸತ್ಯ, ಈ ದೇಶದಲ್ಲಿ ದೇವರಿದ್ದಾನೆ. ಭಗವಂತ ಇಲ್ಲದೆ ಹೋಗಿದ್ರೆ ಮೋದಿಯವರು ರಾಷ್ಟ್ರದ ಪ್ರಧಾನಿಯಾಗಿ 11 ವರ್ಷಗಳಲ್ಲಿ 100 ವರ್ಷದ ಸಾಧನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆಪರೇಷನ್ ಸಿಂಧೂರ ಮಾಡಿದ್ದವರು ಒಂದು ದಿನ ಎಲ್ಲ ಮಾಡಿ ಕೇಳಿ ಹೊಡೆದ್ರು. ಇವರು ಕೇವಲ ಕೆಲವೇ ನಿಮಿಷಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತ ಏನು ಅಂತ ತೋರಿಸಿದ್ದಾರೆ. ಇಂಥ ಒಬ್ಬ ನಾಯಕ ನಮ್ಮ ನಾಯಕ ಅಂತ ಹೇಳ್ಕೊಂಡು ಖುಷಿಯಾಗಿರೋಣ. ಈ ಸಣ್ಣ ಪುಟ್ಟದನ್ನೆಲ್ಲ ಮರೆಯೋಣ. ದೇಶದ ಅಭಿವೃದ್ಧಿಗೆ ಮೋದಿಯವರು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಮೆಟ್ಟಲಾಗೋಣ.